ಎಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಪ್ಲೈ ಆಗ್ತಿಲ್ವಲ್ಲ, ಕೆಲವು ಕಡೆ ಕದ್ದು ಮುಚ್ಚಿ ಗೃಹ ಬಳಕೆ ಸಿಲಿಂಡರ್ಗಳನ್ನ ಅವರು ಹೋಟೆಲ್ಗಳಲ್ಲಿ ಬೇಕರಿಗಳಲ್ಲಿ ಬಳಸೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ತಲೆದೋರಿದೆ. ಹೋಟೆಲ್, ರೆಸ್ಟೋರೆಂಟ್, ಬೇಕರಿಗಳಲ್ಲಿ ಡೊಮೆಸ್ಟಿಕ್ ಗ್ಯಾಸ್ ಬಳಕೆ ಮಾಡ್ತಾ ಇದ್ದಾರೆ. ಮಾಡಬಾರ್ದು. ಹನೂರಿನಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆ 11 ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ವಶಪಡಿಸಿಕೊಂಡಿದ್ದಾರೆ. ನೋಡಿ, 11 ಸಿಲಿಂಡರ್ ಇಟ್ಕೊಂಡಿದ್ರಂತೆ. ಮಾಲೀಕರ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಇದೇ 11 ಸಿಲಿಂಡರ್ನ ಒಂದೊಂದು ಮನೆ ಕೊಟ್ಟಿದ್ರೆ 11 ಮನೆ 1.5-2 ತಿಂಗಳು ಆರಾಮಾಗಿ ಅವರು ಅಡುಗೆ ಮಾಡ್ಕೋತಾ ಇದ್ರು. ಅದಕ್ಕೆ ರೂಲ್ಸ್ ಮಾಡಿರೋದು, ಕಮರ್ಷಿಯಲ್ ಸಿಲಿಂಡರ್ನೇ ಬಳಸಬೇಕು ಹೋಟೆಲ್, ರೆಸ್ಟೋರೆಂಟ್, ಬೇಕರಿಗಳಲ್ಲಿ ಅಂತ. ಕದ್ದು ಮುಚ್ಚಿ ಮಾಡ್ತಾರೆ. ಈ ಥರ ತುಂಬ ಕಡೆ ಮಾಡ್ತಾರೆ. ನಾರ್ಮಲ್ ಡೇಸಲ್ಲೂ ಮಾಡ್ತಾರೆ, ಈಗಲೂ ಅದೇ ಥರ ಮಾಡ್ತಾ ಇದ್ದಾರೆ. ಹಾಗಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಹನೂರಲ್ಲಿ ದಾಳಿ ಮಾಡಿದಾಗ 11 ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ನೋಡಿ, ಈ ಥರ ಸಣ್ಣ ಸಣ್ಣ ಬೇಕ್ರಿ, ಈ ಕಾಂಡಿಮೆಂಟ್ಸು ಅಂದರೆ ಟೀ ಎಲ್ಲ ಮಾರಾಟ ಮಾಡ್ತಾರಲ್ಲ, ಅವರೆಲ್ಲ ಅವ್ರ ಮನೆ ಸಿಲಿಂಡರ್ಗಳೇನಿರುತ್ತೆ ಅದನ್ನೇ ತರೋದು, ಅದರಲ್ಲೇ ಬಳಸೋದು. ನಗರ ಪ್ರದೇಶಗಳಲ್ಲಿ ಗೊತ್ತಾಗುತ್ತೆ, ತಾಲೂಕು ಸೆಂಟರ್ಗಳಲ್ಲಿ ಗೊತ್ತಾಗೋದೇ ಇಲ್ಲ. ಹಳ್ಳಿಗಳಲ್ಲಂತೂ ಕೇಳಲೇಬೇಡಿ. ಯಾಕೆಂದರೆ ಒಂದು ರೇಟ್ ಕೂಡ ಜಾಸ್ತಿ ಇದೆ, ಅಷ್ಟೊಂದು ದುಡ್ಡು ಕೊಟ್ಟು ತರೋಕ್ಕಾಗಲ್ಲ ಅಂತ.